ಪ್ರತಿಯೊಂದು ಕಾಮಗಾರಿ ಕೂಡ ಅಲ್ಲಿ ಕಳಪೆ ಕಾಮಗಾರಿ ಆಗಿದೆ. ವರ್ಷದಿಂದ ಅವರು ಜಿಲ್ಲಾಡಳಿತಕ್ಕೂ ಇಲ್ಲಿನ ಜನಪ್ರತಿನಿಧಿಗಳಿಗೂ ಕೂಡ ಅಲ್ಲಿನ ಆ ಸಮಸ್ಯೆಗಳ ಬಗ್ಗೆ ಅವರು ತಿಳಿಸೋ ಪ್ರಯತ್ನ ಮಾಡಿದ್ದಾರೆ. ಆಗ ಆ ಕಾಮಗಾರಿಯನ್ನು ನೋಡಿದ್ರೆ ಸಾಕು ಭಾರಿ ಕೋಪ ಬರ್ತದೆ ಪ್ರತಿಯೊಬ್ಬರಿಗೂ ಕೂಡ. ಅಮೆರಿಕ, ಚೀನಾ, ಜಪಾನ್ ಇವನ್ನೆಲ್ಲ ನಾವು ನೋಡಿದಾಗ ಅವರು ಟಾಪ್ ರ್ಯಾಂಕ್ ಅಲ್ಲಿ ಇರ್ತಾರೆ, ಫಸ್ಟ್, ಸೆಕೆಂಡ್, ಥರ್ಡ್ ಅಲ್ಲಿ ಕಾಂಪಿಟಿಷನ್ ಅಲ್ಲಿ ಇರ್ತಾರೆ. ನಾವು ಯಾಕೆ ಆ ರೀತಿಯಾಗಿ ಜಗತ್ತಿನ ಕ್ರೀಡಾ ಕ್ಷೇತ್ರದಲ್ಲಿ ಹಿಂದುಳಿದಿರೋ ಕಾರಣ ಯಾಕೆ ತಳಮಟ್ಟದಲ್ಲೇ ಗ್ರಾಮ ಮಟ್ಟದಿಂದಲೇ ಇಲ್ಲಿ ಕ್ರೀಡೆಗೆ ಅಷ್ಟೊಂದು ಪ್ರೋತ್ಸಾಹನ ದೊರಕ್ತಾ ಇಲ್ಲ. ನಮ್ಮ ಮಕ್ಕಳು ಹಿಂದೆ ಬೀಳ್ತಾ ಇದ್ದಾರೆ. ನಮ್ಮ ಭಾಗದಲ್ಲಿ ಬಹಳಷ್ಟು ಅಂತರ್ಥ ಕ್ರೀಡಾಪಟುಗಳಿದ್ದಾರೆ, ಟ್ಯಾಲೆಂಟೆಡ್ ಮಕ್ಕಳಿದ್ದಾರೆ. ಅವುಗಳಿಗೆ ಯಾವ ರೀತಿ ಅವಕಾಶ ಸಿಗ್ತಾ ಇಲ್ಲ. ಒಂದು ಬೇಸಿಕ್ ಫೆಸಿಲಿಟಿ ನಮಗೆ ಸಿಕ್ಕಿದ್ರೆ ನಾವು ಕೂಡ ನ್ಯಾಷನಲ್ ಇಂಟರ್ನ್ಯಾಷನಲ್ ಮೆಡಲ್ ಗೆಲ್ಲೋದು ನಮ್ಮಲ್ಲಿ ಹುಡುಗರ ಕೆಪಾಸಿಟಿ ಇದೆ. ಅಥವಾ ಒಂದು ಬೇಸಿಕ್ ನಮ್ಮ ಕ್ರೀಡಾಂಗಣದಲ್ಲಿ ಫೆಸಿಲಿಟಿ ಕೊಟ್ಟರೆ ನಮ್ಮಲ್ಲಿ ಅಷ್ಟೊಂದು ಕಳಪೆ ಕೆಲಸ ಆಗಿದ್ರು ಕೂಡ ನಮ್ಮಲ್ಲಿ ಇರಕ್ಕಂಥ ಅಧಿಕಾರಿ, ರಾಜಕಾರಣಿಗಳು ಯಾರು ನಮ್ಮನ್ನ ಗಮನಿಸ್ತಾ ಇಲ್ಲ. ಬಟ್ ನಾನು ಅದಕ್ಕೆ ಸಿದ್ಧರಾಗಿ ನಿಂತಿದ್ದೀನಿ. ಯಾವುದು ಏನಾದರೂ ಕೂಡ ನಾನು ಅಲ್ಲಿ ನಿಂತು ಇದ್ರ ಬಗ್ಗೆ ಹೋರಾಟ ಮಾಡಕ್ಕೆ ಎನಿ ಟೈಮ್ ನಾನು ರೆಡಿ ಇದ್ದೀನಿ. ಯಾಕಂದ್ರೆ ನಾನೊಬ್ಬ ನ್ಯಾಷನಲ್ ಮೆಡಲಿಸ್ಟು. ನನ್ನಷ್ಟು ಬಹಳಷ್ಟು ಕ್ರೀಡಾಪಟುಗಳು ಟ್ಯಾಲೆಂಟ್ ಇದೆ, ಅವ್ರುಗಳಿಗೆ ಅವಕಾಶ ಸಿಗ್ಬೇಕಂತೇಳಿ ನನ್ನ ಕನಸು. ಈ ಕನಸ್ಗೋಸ್ಕರ ನಾವು ಏನು ಬೇಕಾದ್ರೂ ಮಾಡಕ್ಕೆ ರೆಡಿ ಇದ್ದೀನಿ. ಸೊ ಇದೇ ಥರ ನೀವೆಲ್ಲ ನಮ್ಮ ಸಹಕಾರ ಮಾಡಬೇಕು. ಇದೇ ನಂದು ಮನವಿ ಇದೆ ಎಲ್ಲರಿಗೂ. ನಾವು ಏನು ಗ್ರೌಂಡ್ ರಿಯಾಲಿಟಿ ನೋಡಿ ಬಂದಿದ್ದೀವಿ. ಈ ಗ್ರೌಂಡ್ ರಿಯಾಲಿಟಿ ನೋಡೋದಾದ್ಮೇಲೆ ನಮ್ಗೆ ಅನಿಸಿರೋದು ಇದನ್ನ ಇಷ್ಟು ಸೈಲೆಂಟ್ ಆಗಿ ಹೋದ್ರೆ ಮುಗಿಯಲ್ಲ ಅಂತ. CM ಆಯ್ತು, ಎಲ್ರಿಗೂ ಲೆಟರ್ ಆಯ್ತು. ಅದಾದ್ಮೇಲೆ ಲೋಕೇಶ್ ಅವ್ರು ಕೂತು ರೆಡಿ ಮಾಡಿ ಎಲ್ಲ ಹೇಳಿದಾಯ್ತು, ಕೇಳ್ತಾ ಇಲ್ಲ. ಈಗ ಮುಂದಿನ ದಿನಗಳಲ್ಲಿ ಯೂತ್ಸ್ ಎಲ್ಲ ಸೇರಿ ಯಾವಾಗ ಪ್ರೊಟೆಸ್ಟ್ ಮಾಡ್ತೀವಿ ಹೇಳಕ್ಕಾಗಲ್ಲ. ಬಟ್ ಯಾದಗಿರಿ ತುಂಬಾ ನೀವು ನೆನ್ಪಿಟ್ಕೋಬೇಕು, ಆ ತರ ಪ್ರೊಟೆಸ್ಟ್ ಮಾಡ್ತೀವಿ. ಮುಂದಿನ ದಿನದಲ್ಲಿ ಡೇಟ್ ಕೂಡ ಹೇಳ್ತೀವಿ ನಾವು. ವ್ಯವಸ್ಥಿತವಾಗಿ ಜಿಲ್ಲಾ ಕ್ರೀಡಾಂಗಣ ಆಗಬೇಕು, ಎಲ್ಲಾ ಕ್ರೀಡಾಪಟುಗಳಿಗೆ ಅನುಕೂಲ ಆಗಬೇಕು. ಜಿಲ್ಲೆಯಿಂದ ಪೊಲೀಸ್ ಟ್ರೈನಿಂಗ್ ಆಗ್ಲಿ, ಸೈನಿಕರಾಗ್ಲಿ ಎಲ್ಲದಕ್ಕೂ ಹೋಗ್ಬೇಕಂದ್ರೆ ಇಲ್ಲಿ ಒಂದು ಬುನಾದಿ. ಇವತ್ತು ಅಲ್ಲಿ ಮಕ್ಕಳಿಗೆ ಒಂದು ಒಳ್ಳೆ ವ್ಯವಸ್ಥೆ ಇಲ್ಲ. ಒಟ್ಟಾರೆಯಾಗಿ ಎಲ್ಲ ಅವ್ಯವಸ್ಥೆಯಲ್ಲಿ ಜಿಲ್ಲಾ ಕ್ರೀಡಾಂಗಣ ಅದ. ಅದರ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಲು ನಾವು ತಯಾರಿದ್ದೀವಿ. ಅದಕ್ಕೆ ಜಿಲ್ಲೆಯ ಯುವಕರೇ, ಕ್ರೀಡಾಪಟುಗಳೇ ಮುಂದೆ ಬನ್ನಿ, ನಮ್ಗೆ ಕಾಂಟ್ಯಾಕ್ಟ್ ಮಾಡಿ, ಲೊಕೇಶನ್ ಕಾಂಟ್ಯಾಕ್ಟ್ ಮಾಡಿ, ಇಲ್ಲಿ ಅಣ್ಣವರಿಗೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲರೂ ಸೇರಿ ದೊಡ್ಡ ಮಟ್ಟದ ಹಗರಣವನ್ನು ಬಯಲಿಗೆ ಎಳೆದು ಸೂಕ್ತವಾದಂತ ರಾಜ್ಯಕ್ಕೆ ಮಾದರಿಯಾದಂತ ಕ್ರೀಡಾಂಗಣ ನಿರ್ಮಾಣ ಮಾಡೋದು ನಮ್ಮೆಲ್ಲರ ಕರ್ತವ್ಯ. ಇವತ್ತು ಅಧಿಕಾರಿಗಳಾಗ್ಲಿ, ರಾಜಕಾರಣಿಗಳಾಗ್ಲಿ ಯಾವುದೇ ರೀತಿಯಾಗಿ ಅವರು ಮಾಡೋದಿಲ್ಲ. ಅವ್ರು ಬರೀ ಲೂಟ್ ಹಿಡಿಯೋದೊಂದೇ ಒಂದು ಮಾರ್ಗ. ಇವತ್ತು ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷ ಅನುದಾನ ಅದ, ಒಂದು 5,000 ಕೋಟಿ ಅನುದಾನ ಅದ. ನಮ್ಮ ಜಿಲ್ಲೆಗೆ, ನಮ್ಮ ಯುವಕರಿಗೆ ಒಂದು ಮಾದರಿ ಆಗ್ತಕ್ಕಂಥ ಕ್ರೀಡಾಂಗಣ ಆಗ್ತದ. ದಯವಿಟ್ಟು ಸಪೋರ್ಟ್ ಮಾಡಬೇಕು. ಯಾವಾಗ ಕರಿತೀವಿ ಅವಾಗ ಒಂದು ದೃಢತೆಯಿಂದ, ನಿಷ್ಠೆಯಿಂದ ಭಾಗವಹಿಸಿ ಯಶಸ್ವಿಗೊಳಿಸ್ಬೇಕಂತ ಹೇಳಿ ತಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಳ್ತೇನೆ. ಈ ಒಂದು ಹೋರಾಟಕ್ಕೆ ಲೋಕೇಶ್ವರ ಜೊತೆ ಕೈ ಜೋಡಿಸ್ಬೇಕಂತ ಹೇಳಿ ನಾನು ಮನವಿ ಮಾಡ್ತೇನೆ. ನಾನು ಕೂಡ ಕರ್ನಾಟಕದ ಯಾವುದೇ ಭಾಗದಲ್ಲಿ ಇರಲಿ, ಕರೆ ಕೊಟ್ಟಾಗ ಖಂಡಿತ ನಾನು ಯಾದಗಿರಿಗೆ ಬಂದು ಈ ಹೋರಾಟದಲ್ಲಿ ನಾನು ಭಾಗಿಯಾಗ್ತೀನಿ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೇನೆ. ನಮಸ್ಕಾರ.